ನಾನೇ ಮುಂದಾದರೂ ಸಹಿತ ನಾನೇ ನನ್ನ ನೇತೃತ್ವದಲ್ಲಿ ಕೊಟ್ಟರೆ ಹೈಕಮಾಂಡ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಗಟ್ಟಿಮುಟ್ಟಾಗಿ ಹೇಳಿದಾರೆ. ಈ ಹೇಳುವಲ್ಲೇ ಅವ್ರ ಧ್ವನಿಯಲ್ಲೇ ಹೈಕಮಾಂಡ್ ಸಹಿತ ಕೇರಿಲ್ಲ, ನಾನು ಶಾಸಕರ ಜೊತೆ ಚೆನ್ನಾಗಿದ್ದೀನಿ, ನನ್ನ ಮೆಜಾರಿಟಿ ಫಿಕ್ಸ್ ಅದ, ಅವ್ರ ಜೊತೆ ಶಾಸಕರಿಲ್ಲ ಅನ್ನೋ ದಿಟ್ಟು ನಿಲುವು ತೊಗೊಂಡಿದ್ದಾರೆ. ಒಂದು ರೀತಿ ದೇವರಾಜ ಅರಸರು ಇಂದಿರಾ ಗಾಂಧಿಯವರಿಗೆ ಚಾಲೆಂಜ್ ಮಾಡಿದಂಗೆ ಇತ್ತು, ರಾಹುಲ್ ಗಾಂಧಿಯವ್ರಿಗೆ ಚಾಲೆಂಜ್ ಮಾಡಿದಂಗೆ ಇತ್ತು. ನಮ್ಮ ಕಿತ್ತು ಹಾಕೋಕೆ ಹೋಗ್ಬೇಡ್ರಿ, ಪ್ರಯತ್ನ ಮಾಡಬೇಡ್ರಿ, ನಾವು ಹೇಳಿದ್ದು ಕೇಳ್ತೀವಿ ಅಷ್ಟೇ, ಆದರೂ ಮುಖ್ಯಮಂತ್ರಿ ಪದವಿ ಬಿಡುವುದಿಲ್ಲ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಆ ವಿಷಯವನ್ನು ಚರ್ಚೆ ಮಾಡೋದ್ರಲ್ಲಿ ಏನೂ ಅರ್ಥಿಲ್ಲ. ಇನ್ನೇನಾದರೂ ಡಿ ಕೆ ಶಿ ಅವರು 49 ಜನ ತೊಗೊಂಡು ಶಾಸಕರನ್ನ ತೊಗೊಂಡು ಹೋಗ್ತಾರಾ ಅನ್ನುವಂಥ ಒಂದು ಗೌಣ ಪ್ರಶ್ನೆ. ಯಾಕಂದರೆ 49 ಶಾಸಕರು ಸಿಗೋದಷ್ಟು ಸುಲಭದ ಕೆಲಸಲ್ಲ. ಬರೀ 17 ಜನರಲ್ಲಿ ತೊಗೊಂಡು ಹೋಗೋದಕ್ಕೆ ಸಾಕಾಗಿ ಹೋಯಿತು ಹಿಂದೆ ಬಿ ಜೆ ಪಿಗೆ. ಅದಕ್ಕೆ ಏನೇನಾಯಿತು ಏನಿಲ್ಲ ಅನ್ನೋದು ನಾವು ನೋಡಿದ್ದೀವಿ. ಇನ್ನು 49 ಶಾಸಕರನ್ನ ತೊಗೊಂಡು ಹೋಗೋದಪ್ಪ ಅಂದ್ರೆ ಇದು ಹಗಲಗನಸ ಅಷ್ಟ. ಆದರೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿ ಅವರಾದ್ರೂ ಸಹಿತ ಬುದ್ಧಿವಂತರಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ನಾವು ಅನೇಕ ಸಲ ಚರ್ಚೆನೂ ಮಾಡಿದ್ವಿ ಅದನ್ನು. ಇದೆಲ್ಲ ಗೋಧಿ ಮೀಡಿಯಾ ಗಾಸಿಪ್ಸ್. ಸಿದ್ದರಾಮಯ್ಯ ನಡೆಗೆ ಅವ್ರಿಗೆ ಹೊಂದಾಣಿಕೆ ಇಲ್ಲ, ಹಾಗೆ ಹೀಗೆ ಏನೇನು ಒಟ್ಟು ಒಂದು ಸಹಜ ಒಂದು ಎಲ್ಲೋ ಹೋಗಿ ಬಂದರೂ ಅದಕ್ಕೆ ಜಾಯಿಂಟ್ ಮಾಡುವಂಥ ಪ್ರವೃತ್ತಿ ಇತ್ತೀಚೆಗೆ ನಮ್ಮ ಮೀಡಿಯಾದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಆಗಬಾರ್ದು ಇವತ್ತು. ಯಾಕಂದರೆ ಅವ್ರ ಉದ್ದೇಶ ಒಂದು ಸರ್ಕಾರ ಸರಿಯಾಗಿ ನಡೀತಿಲ್ಲ ಅನ್ನೋದು ಈ ಸರ್ಕಾರದ ಹೆಸರು